ಅದೇ ಇನ್ನೊಂದು ರಾಜ್ಯ ತಮಿಳುನಾಡಿನ ಬಗ್ಗೆ ಹೇಳಿದ್ವಲ್ಲ, ಅಲ್ಲಿ ಈಗ ಹಿಂದಿ ಹೇರಿಕೆ ಹೆಸರಿನಲ್ಲಿ ಹಿಂದಿ ಫಲಕಗಳನ್ನ ಎಲ್ಲ ಕಡೆಯಿಂದಲೂ ತೆಗೆಯುವಂತಹ, ಅದಕ್ಕೆ ಮಸಿ ಬಳಿಯುವಂತ ಕೆಲಸಗಳನ್ನ ಸರ್ಕಾರವನ್ನ ನಡೆಸ್ತಾ ಇರುವಂತಹ ಪಕ್ಷ DMK ಇಂದಾನೇ ಆಗುತ್ತಾ ಇದೆ. ತ್ರಿಭಾಷಾ ಸೂತ್ರ ಜಾರಿಗೆ ಬಂದಿರುವುದು 1968ರಲ್ಲಿ, ಅದು ಕೂಡ ಇಂದಿರಾ ಗಾಂಧಿ ಅವರ ಅಧಿಕಾರದ ಸಮಯದಲ್ಲಿ. ಆಗ ಇಲ್ಲದಿದ್ದಂತ ಈ ಹೇರಿಕೆಯ ಸಮಸ್ಯೆ ಈಗ ದಿಢೀರನೆ ಹುಟ್ಟಿಕೊಂಡಿದ್ದು ಹೇಗೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ನನ್ನ ಮುಂದೆ ಅಂತೂ ಖಂಡಿತವಾಗಿಯೂ ಇದೆ. DMK ನಾಯಕರು ಹಾಗೆ TVK ಪಕ್ಷದ ನಾಯಕ ವಿಜಯ್ ಜೋಸೆಫ್ ಅವರು ನಡೆಸ್ತಾ ಇರುವಂತಹ CBSE ಶಾಲೆಗಳಲ್ಲಿ ಹಿಂದಿಯನ್ನು ಕಲಿಸುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಶ್ರೀಮಂತರಿಗೊಂದು ನಿಯಮ, ಬಡವರಿಗೆ ಒಂದು ನಿಯಮ ಯಾಕೆ? ಸ್ನೇಹಿತರೆ, ಭಾಷೆಯ ವಿಚಾರದಲ್ಲಿ ಎರಡು ರಾಜ್ಯಗಳು ತೆಗೆದುಕೊಂಡಿರುವಂತಹ ನಿಲುವನ್ನ ನಾವು ಈಗ ಹೇಳುತ್ತೇವೆ. ಆ ರಾಜ್ಯಗಳು ಯಾವುದು ಅಂದರೆ, ಒಂದು ಉತ್ತರ ಪ್ರದೇಶ, ಇನ್ನೊಂದು ತಮಿಳುನಾಡು. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಭಾರತೀಯ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಅನುಸೂಚಿತವಾಗಿರುವ 22 ಭಾರತೀಯ ಭಾಷೆ ಮತ್ತು ವಿಶ್ವಸಂಸ್ಥೆಯ 6 ಅಂತಾರಾಷ್ಟ್ರೀಯ ಭಾಷೆಗಳ ಸೂಚನಾ ಫಲಕಗಳು ಅಲ್ಲಲ್ಲಿ ಕಾಣಸಿಗುತ್ತೆ. ಇದು ಯಾವುದೇ ದೇಶದ ಜನರು ಬಂದರೂ ಕೂಡ ಅವರಿಗೆ ತಮ್ಮದೇ ಭಾಷೆಯಲ್ಲಿ ಫಲಕಗಳನ್ನು ಓದಲಿಕ್ಕೆ, ಸ್ಥಳಗಳನ್ನು ಗುರುತಿಸಲಿಕ್ಕೆ ಸಹಾಯವನ್ನ ಮಾಡುತ್ತದೆ. ಭಾಷೆಯ ವಿಚಾರದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಣಯ ಇದು. ಇಲ್ಲಿ ಬೇರೆ ಭಾಷೆಯನ್ನು ಹೇರಲಾಗಿದೆ ಅಂತ ಯಾರೊಬ್ಬರಿಗೂ ಕೂಡ ಅನ್ನಿಸ್ಲಿಲ್ಲ. ಅದೇ ಇನ್ನೊಂದು ರಾಜ್ಯ ತಮಿಳುನಾಡಿನ ಬಗ್ಗೆ ಹೇಳಿದ್ವಲ್ಲ, ಅಲ್ಲಿ ಈಗ ಹಿಂದಿ ಹೇರಿಕೆ ಹೆಸರಿನಲ್ಲಿ ಹಿಂದಿ ಫಲಕಗಳನ್ನ ಎಲ್ಲ ಕಡೆಯಿಂದಲೂ ತೆಗೆಯುವಂತಹ, ಅದಕ್ಕೆ ಮಸಿ ಬಳಿಯುವಂತ ಕೆಲಸಗಳನ್ನ ಸರ್ಕಾರವನ್ನ ನಡೆಸ್ತಾ ಇರುವಂತಹ ಪಕ್ಷ DMK ಇಂದಾನೇ ಆಗುತ್ತಾ ಇದೆ. ಇದು ಎರಡು ರಾಜ್ಯಗಳ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನ ನಮ್ಮ ಕಣ್ಣ ಮುಂದೆ ಇಡುತ್ತದೆ. ಯಾವುದೇ ರಾಜ್ಯಕ್ಕೆ ಬೇರೆ ರಾಜ್ಯಗಳ ಜನರು ಆಗಮಿಸುವಂತದ್ದು ಸಹಜವಾದಂತಹ ಪ್ರಕ್ರಿಯೆ. ಅದು ಉದ್ಯೋಗವನ್ನು ಅರಸಿಕೊಂಡಾಗಿರಬಹುದು ಅಥವಾ ಪ್ರವಾಸಕ್ಕೆ ಅಂತಾನೆ ಬರಬಹುದು. ಎಲ್ರಿಗೂ ಕೂಡ ಆಯಾಯ ರಾಜ್ಯಗಳ ಭಾಷೆ ಬರ್ತದೆ ಅಂತ ಏನೂ ಇಲ್ಲ. ಇಂಗ್ಲಿಷ್ ಕೂಡ ಎಲ್ಲರಿಗೂ ಗೊತ್ತಿರಬೇಕಾದಂತಹ ಅಗತ್ಯ ಕೂಡ ಇಲ್ಲ. ಅಂಥವರಿಗೆ ಅನುಕೂಲವಾಗುವುದಾದ್ರೆ ಬೇರೆ ಭಾಷೆಗಳಲ್ಲಿ ಬೋರ್ಡ್ ಇದ್ರೆ ತಪ್ಪೇನು? ಅಷ್ಟಕ್ಕೂ ಭಾಷೆಗಳು ಇರುವಂಥದ್ದು ಸಂವಹನಕ್ಕೆ ಹೊರತು ವೈರುಧ್ಯಕ್ಕಲ್ಲ ಅಲ್ವಾ? ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರದಲ್ಲಿದೆ. ಇತ್ತೀಚೆಗೆ ಅಷ್ಟಾಗಿ ಕೇಳದೇ ಇದ್ದಂತಹ ಹಿಂದಿ ಹೇರಿಕೆಯ ಬಗ್ಗೆ ಈಗ ಬಹಳಷ್ಟು ಜೋರಾಗಿ ನಾವು ಕೇಳುತ್ತಾ ಇದ್ದೇವೆ. ಅದರಲ್ಲೂ ಕೂಡ ಸರ್ಕಾರದ ಭಾಗವಾಗಿರುವಂತಹ DMK ಪಕ್ಷವೇ ಇದನ್ನು ಕೈಗೆತ್ತಿಕೊಂಡಿದೆ ಅಂದರೆ ಇದರಲ್ಲಿರುವಂತಹ ಹಿಡನ್ ಅಜೆಂಡಾ ಏನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ತ್ರಿಭಾಷಾ ಸೂತ್ರ ಜಾರಿಗೆ ಬಂದಿರುವುದು 1968ರಲ್ಲಿ, ಅದು ಕೂಡ ಇಂದಿರಾ ಗಾಂಧಿ ಅವರ ಅಧಿಕಾರದ ಸಮಯದಲ್ಲಿ. ಆಗ ಇಲ್ಲದಿದ್ದಂತ ಈ ಹೇರಿಕೆಯ ಸಮಸ್ಯೆ ಈಗ ದಿಢೀರನೆ ಹುಟ್ಟಿಕೊಂಡಿದ್ದು ಹೇಗೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ನನ್ನ ಮುಂದೆ ಅಂತೂ ಖಂಡಿತವಾಗಿಯೂ ಇದೆ. ಈ ವಿಚಾರದಲ್ಲಿ ತಮಿಳುನಾಡು BJPಯ ರಾಜ್ಯಾಧ್ಯಕ್ಷ ವೋಕಲ್ ಆಗಿ ಮಾತನಾಡ್ತಾ ಇದ್ದಾರೆ. ಅವರು ಹೇಳುವ ಪ್ರಕಾರ ದಕ್ಷಿಣ ಭಾರತದಲ್ಲಿ ಮೊದಲು ಹಿಂದಿಯನ್ನ ಹೇರಿಕೆ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು. ಹಿಂದಿ ಭಾಷೆಯನ್ನ ದಕ್ಷಿಣ ಭಾರತದಲ್ಲಿ ಪ್ರಚಾರ ಮಾಡುವುದಕ್ಕಾಗಿ 1918ರಲ್ಲಿ ದಕ್ಷಿಣ ಭಾರತದಲ್ಲಿ ಹಿಂದಿ ಪ್ರಚಾರ ಸಭಾವನ್ನ ಆಗಿನ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಿದ್ರು. ತ್ರಿಭಾಷಾ ಸೂತ್ರವನ್ನ ಜಾರಿಗೆ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಈ ಪಕ್ಷದ ಜೊತೆಗೆ DMK ಮೈತ್ರಿ ಮಾಡಿಕೊಂಡು ಇವತ್ತು ಹಿಂದಿ ಹೇರಿಕೆಯ ಬಗ್ಗೆ ಮಾತನಾಡ್ತಾ ಇರುವಂತದ್ದು ಹಿಪೋಕ್ರಸಿ ಅಲ್ಲದೆ ಮತ್ತೇನು ಅಂತ ಹೇಳ್ಬಹುದು. ಅಷ್ಟು ಮಾತ್ರ ಅಲ್ಲ, ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ DMK ನಾಯಕರು ಹಾಗೆ TVK ಪಕ್ಷದ ನಾಯಕ ವಿಜಯ್ ಜೋಸೆಫ್ ಅವರು ನಡೆಸ್ತಾ ಇರುವಂತಹ CBSE ಶಾಲೆಗಳಲ್ಲಿ ಹಿಂದಿಯನ್ನು ಕಲಿಸುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಶ್ರೀಮಂತರಿಗೊಂದು ನಿಯಮ, ಬಡವರಿಗೆ ಒಂದು ನಿಯಮ ಯಾಕೆ? ಇಂತಹ ದ್ವಿಮುಖ ನೀತಿ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಅವರಲ್ಲಿ ಆ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಕೂಡ ಸಿಗೋದಿಲ್ಲ. ಉತ್ತರ ಪ್ರದೇಶ ಸರ್ಕಾರವು ಎಲ್ಲ ಭಾಷೆಗಳನ್ನು ಹೊಂದಿರುವಂತಹ ಬೋರ್ಡ್ಗಳನ್ನ ಧಾರ್ಮಿಕ ಸ್ಥಳಗಳಲ್ಲಿ ಅಳವಡಿಸಬಹುದಾದರೆ ತಮಿಳುನಾಡಿನಲ್ಲಿ ಯಾಕೆ ಸಾಧ್ಯ ಇಲ್ಲ? ಎಲ್ಲವನ್ನ ಅಕ್ಸೆಪ್ಟ್ ಮಾಡುವಂತಹ ವಿಶಾಲ ಮನಸ್ಸಿರಬೇಕು. ಎಲ್ಲ ಭಾರತೀಯ ಭಾಷೆಗಳು ನಮ್ಮದೇ, ಹಾಗೆ ಎಲ್ಲ ಭಾರತೀಯ ಭಾಷೆಗಳು ಕೂಡ ರಾಷ್ಟ್ರೀಯ ಭಾಷೆಗಳೇ ಅನ್ನುವಂಥ ಚಿಂತನೆ ನಮ್ಮೊಳಗೆ ಬಂದಾಗ ಮಾತ್ರ ಭಾಷಾ ಸಾಮರಸ್ಯ ಅನ್ನುವಂಥದ್ದನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.